ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 118. ಮಾಯಾ ತನ್ನ ಕೊಠಡಿಯೊಳಗೆ ನುಗ್ಗಿ ಬಾಗಿಲನ್ನು ವೇಗವಾಗಿ ಮುಚ್ಚಲು ಪ್ರಯತ್ನಿಸಿದಳು. ಆದರೆ ಅವಳ ಬೆರಳುಗಳು ಚಿಲಕವನ್ನು ಮುಟ್ಟುವ ಮುನ್ನವೇ ಬಲವಾದ ತಳ್ಳುವಿಕೆಯಿಂದ ಬಾಗಿಲು ಪಡಾರನೆ ತೆರೆಯಿತು. ಸಾಗರ್ ತನ್ನ ಸಂಪೂರ್ಣ ಬಲವನ್ನು ಬಳಸಿ ಬಾಗಿಲನ್ನು ತಳ್ಳಿಕೊಂಡು ಒಳಗೆ ನುಗ್ಗಿದನು. ಅವನ ಆ ಆಕ್ರಮಣಕಾರಿ ಆಗಮನದಿಂದ ಮಾಯಾ ಕಾಲು ತಡವರಿಸಿ ಹಿಂದೆ ಸರಿಯುತ್ತಿದ್ದಳು. ಬೆದರಿದ ಕಣ್ಣುಗಳಿಂದ ಅವನನ್ನು ನೋಡಿದ ಅವಳು ಅಲ್ಲಿಂದ ಕದಲುವವರೆಗೂ ಸಾಗರ್ ಬಾಗಿಲನ್ನು ಚಿಲಕ ಹಾಕಿದನು. ಆ ಕ್ಲಿಕ್ ಎಂಬ ಶಬ್ದ ಮಾಯಾಳ ಹೃದಯಕ್ಕೆ ಮರಣಪೆಟ್ಟಿನಂತೆ ಬಿತ್ತು. ಸಾಗರ್, ಏನ್ ಮಾಡ್ತಾ ಇದೀಯಾ? ಹೊರಗೆ ಹೋಗು ಎಂದು ಅವಳು ನಡುಕ ಬೆರೆತ ಧ್ವನಿಯಲ್ಲಿ ಅಧಿಕಾರ ಚಲಾಯಿಸಿದಳು. ಸಾಗರ್ ಉತ್ತರ ನೀಡಲಿಲ್ಲ. ಅವಳ ಕಣ್ಣುಗಳನ್ನೇ ದಿಟ್ಟಿಸಿ ನೋಡುತ್ತಾ ಒಂದೊಂದೇ ಹೆಜ್ಜೆಯನ್ನು ಅವಳ ಕಡೆಗೆ ಇಡತೊಡಗಿದನು. ಅವನು ಮುನ್ನುಗ್ಗುತ್ತಿದ್ದಂತೆ ಮಾಯಾ ಹಿಂದೆ ಸರಿಯುತ್ತಾ ಹೋಗಿ ಗೋಡೆಯ ಮೂಲೆಗೆ ಶರಣಾದಳು. ಅವಳ ಎದೆ ಬಡಿತ ಜೋರಾಯಿತು. ಬಿಸಿ ನಿಟ್ಟುಸಿರು ಹೊರಬಂತು. ಅವಳ ತೀರ ಹತ್ತಿರ ಬಂದು ನಿಂತವನು ಒಮ್ಮೆಲೆ ಅವಳ ನಡುವು ಹಿಡಿದು ಎಳೆದು ತನ್ನ ಎದೆಗೆ ತೀರ ಹತ್ತಿರವಾಗಿ ಅಪ್ಪಿಕೊಂಡನು. ಆ ಕ್ಷಣ ಮಾಯಾಳ ಪ್ರಪಂಚ ಒಂದು ಕ್ಷಣ ಸ್ತಬ್ಧವಾಯಿತು. ಅವನ ಎದೆ ಬಡಿತ ಅವಳ ಇಡೀ ದೇಹದಲ್ಲಿ ಪ್ರತಿಧ್ವನಿಸಿತು. ಆದರೆ ಮರುಕ್ಷಣವೇ ಎಚ್ಚೆತ್ತ ಅವಳು ತನ್ನ 2 ಕೈಗಳಿಂದ ಅವನ ಎದೆಗೆ ಜೋರಾಗಿ ಹೊಡೆದಳು. ನನ್ನನ್ನು ಬಿಡು, ಕೈ ತೆಗೆ ಸಾಗರ್ ಎಂದು ಅವನನ್ನು ತಳ್ಳಲು ಸಂಪೂರ್ಣ ಬಲವನ್ನು ಒಗ್ಗೂಡಿಸಿದಳು. ಇಬ್ಬರ ನಡುವೆ ಸಣ್ಣ ಮಲ್ಲ ಯುದ್ಧವೇ ನಡೆಯಿತು. ಅವನ ಹಿಡಿತದಿಂದ ಬಿಡುಗಡೆ ಹೊಂದಲು ಅವಳು ಹಠ ಹಿಡಿಯಲು ಅವನು ಅವಳನ್ನು ಇನ್ನಷ್ಟು ಬಿಗಿಗೊಳಿಸಿದನು. ಆ ತಡವರಿಸುವಿಕೆಯಲ್ಲಿ ಇಬ್ಬರ ಕಾಲುಗಳು ಸಿಕ್ಕಿಬಿದ್ದು ನಿಯಂತ್ರಣ ತಪ್ಪಿ ಪಕ್ಕದಲ್ಲಿದ್ದ ಹಾಸಿಗೆಯ ಮೇಲೆ ಬಿದ್ದರು. ಸಾಗರ್ ಅವಳ ಮೇಲೆಯೇ ಬೀಳಲು ಮಾಯಾ ಹಾಸಿಗೆಯಲ್ಲಿ ಹೂತು ಹೋದಳು. ಇಬ್ಬರ ಕಣ್ಣುಗಳು ನೇರ ಭೇಟಿಯಾದವು. ಸಾಗರ್ನ ಕಣ್ಣುಗಳಲ್ಲಿ ಅವಳನ್ನು ತನ್ನ ವಶಪಡಿಸಿಕೊಳ್ಳಲು ತವಕಿಸುವ ದಾಹ, ಮಾಯಾಳ ಕಣ್ಣುಗಳಲ್ಲಿ ಏನೂ ಮಾಡಲಾಗದೆ ತಡಮಿಡಿಯುವ ತಳಮಳ. ಮಾಯಾಳ ಕೂದಲು ಹಾಸಿಗೆಯ ಮೇಲೆ ಹರಡಿಕೊಂಡಿರಲು ಅವಳ ಮುಖದ ಮೇಲೆ ಬಿದ್ದಿದ್ದ ಕೆಲವು ಮುಂಗೂದಲುಗಳನ್ನು ಸಾಗರ್ನ ಕೈಗಳು ಮೆಲ್ಲನೆ ಬದಿಗೆ ಸರಿಸಿದವು. ಅವಳ ಪ್ರತಿರೋಧ ಹೆಚ್ಚಾಯಿತು. ಅವನ ಸಾಮೀಪ್ಯ ಅವಳನ್ನು ಬೆಂಕಿಯಂತೆ ಸುಟ್ಟಿತು. ಆದರೂ ಅವಳ ಪ್ರತಿರೋಧವನ್ನು ಲೆಕ್ಕಿಸದೆ ಸಾಗರ್ ಮೆಲ್ಲನೆ ಬಾಗಿ ಅವಳ ತುಟಿಗಳನ್ನು ತನ್ನ ಬಂಧನದಲ್ಲಿ ಸೆರೆ ಹಿಡಿದನು. ಮಾಯಾ ಶಿಲೆಯಂತೆ ಹೆಪ್ಪುಗಟ್ಟಿ ಹೋದಳು. ಅವಳ ಕಣ್ಣುಗಳಿಂದ ಹರಿದ ಕಣ್ಣೀರು ಕೆನ್ನೆಗಳನ್ನು ಒತ್ತೆ ಮಾಡಿ ಹಾಸಿಗೆಯ ಮೇಲೆ ಬಿದ್ದಿತು. ಹಠ ಮತ್ತು ಪ್ರಭುತ್ವ ಘರ್ಷಿಸಿದ ಆ ಯುದ್ಧ ಭೂಮಿಯಲ್ಲಿ ಈಗ ಮೌನ ಮಾತ್ರವೇ ಉಳಿದಿತ್ತು. ಸಾಗರ್ ಅವಳನ್ನು ಹತೋಟಿಗೆ ತರಬೇಕೆಂಬ ಗೇಳಿನಲ್ಲಿ ಶುರು ಮಾಡಿದ ಆ ಯುದ್ಧ ಅವಳ ಸಾಮೀಪ್ಯದಲ್ಲಿ ಮೆಲ್ಲನೆ ಅವನ ನಿಯಂತ್ರಣವನ್ನು ಮೀರುವಂತೆ ಮಾಡಿತು. ಅವನ ಕೈಗಳು ಮಿತಿ ಮೀರತೊಡಗಲು ಮಾಯಾಗೆ ಇಡೀ ದೇಹದಲ್ಲಿ ವಿದ್ಯುತ್ ಹರಿದಂತೆ ನಡುಕ ಉಂಟಾಯಿತು. ಅವನನ್ನು ತಳ್ಳಲು ಯತ್ನಿಸಿ ಸೋತವಳು ಒಂದು ಹಂತದಲ್ಲಿ ಹೋರಾಟವನ್ನು ಕೈಬಿಟ್ಟಳು. ಇವತ್ತು ಇವನ ಬಳಿ ನನ್ನನ್ನು ಕಳೆದುಕೊಂಡರೆ ಈ ಮಾಯಾ ಜೀವಂತವಾಗಿ ಇರಲ್ಲ ಎಂದು ಮನಸ್ಸಿನಲ್ಲಿ ಶಪಥ ಮಾಡಿದವಳಂತೆ ಮರದ ದಿಮ್ಮಿಯಂತೆ ಭಾವನೆ ಇಲ್ಲದೆ ಮಲಗಿಕೊಂಡಿದ್ದಳು. ಮೋಹದಲ್ಲಿ ಮುಳುಗಿದ್ದ ಸಾಗರ್ ಅವಳ ಸೆರಗನ್ನು ಮೆಲ್ಲನೆ ಪಕ್ಕಕ್ಕೆ ಸರಿಸಿದನು. ಮಾಯಾಳ ಕಣ್ಣುಗಳು ಮುಚ್ಚಿದ್ದವು. ಕಣ್ಣೀರು ಮಾತ್ರ ಧಾರಾಕಾರವಾಗಿ ಹರಿದು ದಿಂಬನ್ನು ಒದ್ದೆ ಮಾಡುತ್ತಿತ್ತು. ಅವಳ ಕೆನ್ನೆಯಲ್ಲಿ ಮುಖ ಹುದುಗಿಸಿದ ಸಾಗರ್, ಐ ಲವ್ ಯು ಮಾಯಾ ಎಂದು ಪ್ರೀತಿಯಿಂದ ಬಿಸುಗುಟ್ಟಿದನು. ಆ ಶಬ್ದ ಕೇಳಿದ ಮರುಕ್ಷಣವೇ ಅತ್ಯಂತ ನಿಧಾನವಾಗಿ ಜೀವವಿಲ್ಲದ ಧ್ವನಿಯಲ್ಲಿ, ನಾನು ಸತ್ತು ತುಂಬ ಹೊತ್ತಾಯಿತು ಸಾಗರ್ ಎಂದಳು ಮಾಯಾ. ಅವಳ ಆ ಮರಣ ಸದೃಶ್ಯ ಶಾಂತ ಮಾತು ಸಾಗರನಿಗೆ ಚುರುಕೆಂದು ತಾಗಿತು. ಒಮ್ಮೆಲೆ ಅವಳಿಂದ ದೂರ ಸರಿದು ಎದ್ದು ನಿಂತವನು ಅವಳ ಶೂನ್ಯ ದೃಷ್ಟಿಯನ್ನು ಎದುರಿಸಲಾಗದೆ ತಡವರಿಸಿದನು. ಏನೇ ಹೀಗೆ ಮಾತನಾಡ್ತಾ ಇದೀಯಾ? ನಿನ್ನ ಹಠವನ್ನು ಮುರಿಯಬೇಕು ಅಂತಷ್ಟೇ ನಾನು ಪ್ರಯತ್ನಿಸುತ್ತಿರುವುದು. ಉಳಿದಂತೆ ನಾನೇನು ರೋಡ್ ಸೈಡ್ ರೌಡಿ ಅಲ್ವೇ ಅಲ್ಲ. ನೀನು ನನ್ನ ಹೆಂಡತಿ ಕಣೆ. ನಿನ್ನನ್ನು ಮುಟ್ಟಲು ನನಗೆ ಹಕ್ಕಿದೆ. ಆದರೆ ಅದು ನಿನ್ನ ಇಷ್ಟವಿಲ್ಲದೆ ನಡೆಯಬಾರದು ಅಂತ ಅಂದುಕೊಳ್ತೀನಿ ಎಂದು ತನ್ನ ಶರ್ಟ್ ಸರಿಪಡಿಸಿಕೊಳ್ಳುತ್ತಾ ಆಕ್ರೋಶದಿಂದ ಹೇಳಿದನು. ಹಾಗೆ ಮುಂದುವರೆದು, ಸರಿ, ನಾನು ಈಗ ಆಫೀಸ್ಗೆ ಹೋಗ್ತಿದ್ದೀನಿ. ಸಂಜೆ ಬರ್ತೀನಿ. ಆಗ
ನನ್ನ ಜೊತೆ ಬರಲು ನೀನು ರೆಡಿಯಾಗಿರಬೇಕು. ಸಾಗರ್ಗೆ ಒಂದು ಹಂತದವರೆಗೆ ಮಾತ್ರ ತಾಳ್ಮೆ ಇರುತ್ತೆ. ಸಂಜೆ ಮತ್ತೆ ಹಠ ಹಿಡಿದರೆ ಈಗ ನಡೆಯದ್ದು ಆಗ ನಡೆಯುತ್ತೆ ಎಂದು ಎಚ್ಚರಿಕೆ ನೀಡಿ ಸರಸರನೆ ಕೊಠಡಿಯಿಂದ ಹೊರ ನಡೆದನು. ಸಾಗರ್ ಹೋದ ಕೆಲವೇ ಕ್ಷಣಗಳಲ್ಲಿ ಮಾಯಾ ಹಾಸಿಗೆಯ ಮೇಲೆಯೇ ಮುದುಡಿಕೊಂಡು ಬಿದ್ದು ದಿಂಬಿನಲ್ಲಿ ಮುಖ ಹುದುಗಿಸಿ ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡಿದಳು. ಆ ಅಳುವಿನ ಮಧ್ಯೆಯೇ ಅವಳು ಕಳೆದುಕೊಂಡ ಅವಳ ನಿಜವಾದ ಪ್ರೀತಿ ವಿಕ್ರಮ್ನ ಮುಖ ಬಂದು ಹೋಯಿತು. ತನ್ನ ಭಯದಿಂದ ಹಾಗೂ ಅನಗತ್ಯ ಹಠದಿಂದ ಅಮೂಲ್ಯವಾದ ಸಂಪತ್ತನ್ನು ಕಳೆದುಕೊಂಡಿದ್ದನ್ನು ನೆನೆದು ಅವಳ ಎದೆ ಹೊಡೆದು ಹೋಯಿತು. ವಿಕ್ಕಿ, ವಿಕ್ಕಿ, ವಿಕ್ಕಿ ಎಂದು ಅವಳು ಗುಡೋ ಎಂದು ಅತ್ತ ಶಬ್ದ ಆ ದೊಡ್ಡ ಮನೆಯಾದ್ಯಂತ ಪ್ರತಿಧ್ವನಿಸಿತು. ಮೆಟ್ಟಿಲು ಇಳಿಯುತ್ತಿದ್ದ ಸಾಗರ್ನ ಕಿವಿಗಳಿಗೆ ಆ ಹೆಸರು ಬೀಳಲು ಅವನ ಇಡೀ ದೇಹದಲ್ಲಿ ಬೆಂಕಿ ಬಿದ್ದಂತಾಯಿತು. ಬೇರೊಬ್ಬನ ಹೆಸರನ್ನು ತನ್ನ ಹೆಂಡತಿ ಉಚ್ಚರಿಸುವುದು ಅವನ ಗಂಡಸುತನ ಮತ್ತು ಗೌರವವನ್ನು ಸುಟ್ಟು ಭಸ್ಮ ಮಾಡಿತು. ಈಗೋ ಗಾಯಗೊಂಡ ಆಕ್ರೋಶದೊಂದಿಗೆ ಕಣ್ಣುಗಳು ಕೆಂಪಾಗಲು ಮತ್ತೆ ಮಾಯಾ ಕೊಠಡಿಯೊಳಗೆ ಬಿರುಗಾಳಿಯಂತೆ ನುಗ್ಗಿದನು ಸಾಗರ್. ಅವಳ ಹತ್ತಿರ ಬಂದವನು, ಇದಕ್ಕಿಂತ ಹೆಚ್ಚಾಗಿ ನಿನ್ನನ್ನು ಹೀಗೆಯೇ ಬಿಟ್ಟರೆ ಸರಿ ಬರಲ್ಲ ಮಾಯಾ ಎಂದು ಗರ್ಜಿಸುತ್ತಾ ಅವಳ ಮೇಲೆ ಎರಗಿದನು. ಮರುಕ್ಷಣವೇ ಹಾ ಎಂದು ಸಣ್ಣ ಕೂಗಿನೊಂದಿಗೆ ಒಮ್ಮೆಲೆ ಅವಳಿಂದ ದೂರ ಸರಿದು ಎದ್ದು ನಿಂತನು ಸಾಗರ್. ತನ್ನ ಕೈಯನ್ನು ನೋಡಿಕೊಂಡವನಿಗೆ ಆಘಾತದಿಂದ ಕಣ್ಣುಗಳು ಅಗಲವಾದವು. ಅಲ್ಲಿ ಮಾಯಾ ತನ್ನ ಕೈಯಲ್ಲಿ ಒಂದು ಸಣ್ಣ ಸೇಫ್ಟಿ ಪಿನ್ ಇಟ್ಕೊಂಡು ಅವನನ್ನು ಬೆಂಕಿಯಂತೆ ದಿಟ್ಟಿಸುತ್ತಿದ್ದಳು. ಸಾಗರ್ ತನ್ನ ಕೈಗೆ ಚುಚ್ಚಿದ್ದ ಆ ಸಣ್ಣ ಪಿನ್ ನೋಡಿದನು. ರಕ್ತ ಒಂದು ಸಣ್ಣ ಚುಕ್ಕೆಯಂತೆ ಇಣುಕಿ ನೋಡುತ್ತಿತ್ತು. ಆಕ್ರೋಶದಿಂದ ಬಂದವನು ಆ ನೋವಿನಲ್ಲಿ ಹಾಗೆಯೇ ಹೆಪ್ಪುಗಟ್ಟಿ ನಿಂತನು. ಇದಕ್ಕೇನಾ ಇದಕ್ಕೆ ಸೇಫ್ಟಿ ಪಿನ್ ಅಂತ ಹೆಸರು ಇಟ್ಟಿರೋದು ಎಂದು ಕೈಯನ್ನು ಹಗುರವಾಗಿ ಉಜ್ಜಿಕೊಳ್ಳುತ್ತಾ ಅವಳನ್ನು ನೋಡಿದನು. ಅವನ ಆ ಆಕ್ರೋಶ ಮಾಯವಾಗಿ ಒಂದು ಸಣ್ಣ ತಮಾಷೆಯ ನಗು ಅವನ ಮುಖದಲ್ಲಿ ಅರಳಿತು. ನಿನ್ನ ಹತ್ತಿರ ಸ್ವಲ್ಪ ಜಾಗರೂಕತೆಯಿಂದಲೇ ಇರಬೇಕು. ಇದಕ್ಕಿಂತ ಹೆಚ್ಚಾಗಿ ನಿನ್ನ ಹತ್ತಿರ ಬರುವಾಗ ಕವಚವನ್ನೇ ಹಾಕಿಕೊಂಡು ಬರಬೇಕಾಗುತ್ತೆ ಅನ್ನಿಸುತ್ತೆ ಎಂದು ಹೇಳಿ ಆ ಪಿನ್ನನ್ನು ಅವಳಿಂದ ಚಕ್ಕನೆ ಕಸಿದುಕೊಂಡವನು ಅವಳ ತೀರಾ ಹತ್ತಿರ ಬಂದು ಅವಳ ಕಣ್ಣುಗಳನ್ನೇ ದಿಟ್ಟಿಸಿ ತೀರಾ ತಗ್ಗಿದ ಧ್ವನಿಯಲ್ಲಿ ಮಾತನಾಡಲು ಶುರು ಮಾಡಿದನು. ಮಾಯಾ, ನಿನಗೆ ಕೋಪ ಬಂದರೆ ನನ್ನ ಮೇಲೆ ಕೈ ಮಾಡಿ ಹೊಡಿ, ತಪ್ಪಿಲ್ಲ. ಇಲ್ಲದಿದ್ದರೆ ಹೀಗೆ ಸೇಫ್ಟಿ ಪಿನ್ನಿಂದ ಚುಚ್ಚು, ಅದು ನನಗೆ ಪರವಾಗಿಲ್ಲ. ಆದರೆ ದಯವಿಟ್ಟು ಆ ವಿಕ್ರಮ್ ಹೆಸರು ಹೇಳಿ ಕೂಗಬೇಡ, ಅದು ನನ್ನೊಳಗೆ ಉರಿಯನ್ನು ಹೆಚ್ಚಿಸುತ್ತೆ ಎಂದ ಅವನ ಧ್ವನಿಯಲ್ಲಿ ಈಗ ಅಧಿಕಾರವಿರಲಿಲ್ಲ, ಒಂದು ರೀತಿಯ ಆವೇದನೆ ಇತ್ತು. ನೀನು ಅವನ ಹೆಸರು ಹೇಳುವಾಗ ನಾನು ಒಬ್ಬ ಮೃಗವಾಗಿ ಬದಲಾಗುತ್ತೇನೆ ಮಾಯಾ. ಆ ಮೃಗದ ಮುಂದೆ ನಿಂತಿರುವುದು ತನ್ನ ಹೆಂಡತಿ ಅಂತಾಗಲಿ ಅವಳನ್ನು ಸುರಕ್ಷಿತವಾಗಿ ನೋಡಿಕೊಳ್ಳಬೇಕು ಅಂತಾಗಲಿ ಆ ಸಮಯದಲ್ಲಿ ಅನ್ನಿಸುವುದಿಲ್ಲ. ಅದಕ್ಕೆ ಗೊತ್ತಿರುವುದೆಲ್ಲ ಬೇಟೆ ಮಾತ್ರವೇ. ಆ ಮೃಗವನ್ನು ತಟ್ಟಿ ಎಬ್ಬಿಸದಿರುವವರೆಗೂ ನಿನ್ನ ಗಂಡ ಒಬ್ಬ ರೋಮಿಯೋನೇ, ಅರ್ಥವಾಯ್ತಾ ಅಂದ. ಅವನ ಈ ದಿಢೀರ್ ಬದಲಾವಣೆ ಮಾಯಾಳನ್ನು ಮಾತಿಲ್ಲದೆ ನಿಲ್ಲುವಂತೆ ಮಾಡಿತು. ಸಾಗರ್ ಅವಳ ಹೆಗಲನ್ನು ಹಗುರವಾಗಿ ಮುಟ್ಟಿ, ಈಗ ಹೋಗಿ ಸ್ನಾನ ಮಾಡಿ ಡ್ರೆಸ್ ಚೇಂಜ್ ಮಾಡು, ನಾವು ಹೊರಗೆ ಹೋಗಿ ಬರೋಣ, ನಾನು ಪಕ್ಕದ ರೂಮ್ನಲ್ಲಿ ರೆಡಿಯಾಗ್ತಾ ಇರ್ತೀನಿ ಎಂದು ಹೇಳಿ ತನ್ನ ಫಾರ್ಮಲ್ ಉಡುಪನ್ನು ತಗೊಂಡು ಪಕ್ಕದ ಕೊಠಡಿಗೆ ಹೋದನು. ಮಾಯಾ ಹಾಗೆಯೇ ಶಿಲೆಯಂತೆ ನಿಂತಿದ್ದಳು. ಇವನೇನು ಮಾನ ಮರ್ಯಾದೆ ಇಲ್ಲದವನಾಗಿದ್ದಾನ? ಸೇಫ್ಟಿ ಪಿನ್ ಬದಲಿಗೆ ಕತ್ತಿಯಿಂದಲೇ ಚುಚ್ಚಬೇಕಿತ್ತೇನೋ ಎಂದು ಯೋಚಿಸಿದವಳು ಮರುಕ್ಷಣವೇ ಹೆದರಿ ಹೋದಳು. ಅಯ್ಯಯ್ಯೋ, ಆಮೇಲೆ ನಾನು ಕೊಲೆಗಾತಿಯಾಗಿ ಜೈಲಿಗೆ ಹೋಗ್ಬಿಡ್ತೀನಿ. ಇವನ ಬಳಿ ಒಂದು ಬಾರಿ ನನ್ನ ಜೀವನವನ್ನು ಕಳೆದುಕೊಂಡಿದ್ದು ಸಾಕು, ನನ್ನ ಲಕ್ಷ್ಯದಲ್ಲಿ ಸೋತು ಹೋಗಬಾರದು ಅನ್ನುತ್ತಾ ಅವಳಿಗೆ ತನ್ನ ಫ್ಯಾಕ್ಟರಿಯ ನೆನಪು ಬಂತು. ರಾ ಮೆಟೀರಿಯಲ್ಸ್ ಎಲ್ಲ ಬಂದಿರುತ್ತಾ? ಇವನು ಕಳುಹಿಸಿರುತ್ತಾನ? ಕನ್ನಿಕಾ ಹೇಗೆ ನಿಭಾಯಿಸುತ್ತಿದ್ದಾಳೆ? ಯಾವುದರ ಬಗ್ಗೆಯೂ ಗೊತ್ತಾಗುತ್ತಿಲ್ಲವಲ್ಲ ಎಂಬ ಆವೇದನೆ ಹೆಚ್ಚಾಯಿತು. ಮೊದಲು ಸ್ನಾನ ಮಾಡಿ ಆಫೀಸ್ಗೆ ಹೋಗಿ ತೀರಬೇಕು ಎಂದು ತೀರ್ಮಾನಿಸಿ ಸ್ನಾನದ ಗೃಹದೊಳಗೆ ನುಗ್ಗಿದಳು. ನೀರಿನಲ್ಲಿ ತನ್ನ ಅಳುವನ್ನು ಸೇರಿಸಿ ಕರಗಿಸಿದಳು. ಅದೇ ಸಮಯದಲ್ಲಿ ಪಕ್ಕದ ಕೊಠಡಿಯಲ್ಲಿ ಸ್ನಾನ ಮಾಡುತ್ತಿದ್ದ ಸಾಗರ್ನ ಮನಸ್ಸಿನಲ್ಲೂ ಹೋರಾಟವೇ. ವಿಕ್ರಮ್ ಹೆಸರು ಹೇಳಬೇಡ ಮಾಯಾ, ಏಕೆಂದರೆ ಅದನ್ನು ನನ್ನಿಂದ ತಡೆಯಲು ಸಾಧ್ಯವಿಲ್ಲ.
ನನ್ನ ಕೋಪ ನಿನಗೆ ಏನಾದರೂ ಮಾಡಿ ಬಿಡುತ್ತೋ ಎಂದು ನನಗೆ ಭಯವಾಗುತ್ತಿದೆ ಎಂದು ಮೌನವಾಗಿ ಗೊಣಗಿಕೊಂಡನು. ಸ್ವಲ್ಪ ಸಮಯದ ನಂತರ ಸಾಗರ್ ಲೈಟ್ ಪಿಂಕ್ ಶರ್ಟ್, ಬ್ಲ್ಯಾಕ್ ಪ್ಯಾಂಟ್ ಧರಿಸಿ ರೆಡಿಯಾಗಿ ಹೊರಗೆ ಬಂದನು. ಅದೇ ಸಮಯದಲ್ಲಿ ಮಾಯಾ ಒಂದು ಸುಂದರವಾದ ಲೈಟ್ ವೈಲೆಟ್ ಚೂಡಿದಾರದಲ್ಲಿ ರೆಡಿಯಾಗಿ ಹೊರಗೆ ಬಂದಳು. ಇಬ್ಬರು ಹಾಲಿನಲ್ಲಿ ಎದುರಾದರೂ ಇಬ್ಬರ ಕಣ್ಣುಗಳಲ್ಲೂ ಒಂದು ಹಠ ಮಿನುಗುತ್ತಿತ್ತು. ಸಾಗರ್ ಅವಳನ್ನು ಒಂದು ಜಾಗಕ್ಕೆ ಕರೆದುಕೊಂಡು ಹೋಗಲು ಕಾರಿನ ಕೀ ತೆಗೆದುಕೊಂಡನು. ಮಾಯಾನು ತನ್ನ ಆಫೀಸ್ ಬ್ಯಾಗ್ ತೆಗೆದುಕೊಂಡಳು. ಹೊರಡೋಣವಾ ಎಂದನು ಸಾಗರ್. ನಾನು ಫ್ಯಾಕ್ಟರಿಗೆ ಹೋಗಬೇಕು ಎಂದಳು ಮಾಯಾ ದೃಢವಾಗಿ. ಈಗ ಇಬ್ಬರ ನಡುವೆ ಒಂದು ಸಣ್ಣ ಯುದ್ಧ ಶುರುವಾಯಿತು. ಇಲ್ಲ, ನೀನು ನನ್ನ ಜೊತೆ ಬಾ, ನಿನ್ನನ್ನು ಒಂದು ಮುಖ್ಯವಾದ ಜಾಗಕ್ಕೆ ಕರೆದುಕೊಂಡು ಹೋಗ್ತೀನಿ ಎಂದು ಅವನು ಹಠದಿಂದ ಹೇಳಲು ಅವನನ್ನು ಲೆಕ್ಕಿಸದೆ ಅವಳು ತನ್ನ ಕಾರಿನ ಕೀ ತೆಗೆದುಕೊಳ್ಳಲು ಹೋದಳು. ಆದರೆ ಕೀಯನ್ನು ವೇಗವಾಗಿ ಸಾಗರ್ ಕಿತ್ತುಕೊಂಡನು. ಸಾಗರ್, ಇದು ಸರಿಯಲ್ಲ, ಮರ್ಯಾದೆಯಿಂದ ನನ್ನ ಕಾರ್ ಕೀ ಕೊಡು ಎಂದು ಮಾಯಾ ಸಿಡಿದೆದ್ದಳು. ಹೊರಗೆ ಬಾ ಎಂದನು. ಇಬ್ಬರೂ ಬಾಗಿಲ ಬಳಿ ಬಂದರು. ಸಾಗರ್ನ ಕಪ್ಪು ಬಣ್ಣದ ರೋಲ್ಸ್ ರಾಯ್ಸ್ ಕಾರು ಬಿಸಿಲಿನಲ್ಲಿ ಮಿಂಚುತ್ತಿತ್ತು. ಸಾಗರ್ ತನ್ನ ಕಾರಿನ ಬಾಗಿಲು ತೆರೆದು ಹತ್ತು ಮಾಯಾ ಎಂದನು ಸಂಕ್ಷಿಪ್ತವಾಗಿ. ಮಾಯಾ ಕದಲದೆ ನಿಂತು, ಸಾಗರ್, ನಾನು ಹೇಳಿದ್ದು ನಿನ್ನ ಕಿವಿಗೆ ಬೀಳಲಿಲ್ವಾ? ನಾನು ಫ್ಯಾಕ್ಟರಿಗೆ ಹೋಗಬೇಕು, ನನ್ನ ಕಾರ್ ಕೀ ಕೊಡು ಎಂದು ಕೈಗಳನ್ನು ಎದೆಗೆ ಅಡ್ಡಲಾಗಿ ಕಟ್ಟಿಕೊಂಡು ಹಠವಾಗಿ ನಿಂತಳು. ಸಾಗರ್ ಸಣ್ಣ ನಗುವಿನೊಂದಿಗೆ ಅವಳ ಬಳಿ ಬಂದು, ನಾನು ಯಾವಾಗ ಫ್ಯಾಕ್ಟರಿಗೆ ಹೋಗಲ್ಲ ಅಂತ ಹೇಳಿದೆ? ಗಾಡಿ ಹತ್ತು ಹೋಗುವ ದಾರಿಯಲ್ಲಿ ಒಂದು ಸಣ್ಣ ಕೆಲಸ, ಅದನ್ನು ಮುಗಿಸಿ ನಿನ್ನ ಜೊತೆ ನಾನು ಬರ್ತೀನಿ. ರಾ ಮೆಟೀರಿಯಲ್ಸ್ ಬರ್ತಿದೆ, ಸೊ ಇಬ್ಬರು ಒಟ್ಟಿಗೆ ಆಫೀಸ್ಗೆ ಹೋಗೋಣ. ನಿನ್ನ ಗಂಡನಾಗಿ ಬರ್ತಿಲ್ಲ, ನಿನ್ನ ಸಪ್ಲೈಯರ್ ಆಗಿ ಬಿಸ್ನೆಸ್ ರೀತಿಯಲ್ಲಿ ಬರ್ತಿದ್ದೀನಿ ಎಂದನು. ಅವಳು ಕಾರಿನಲ್ಲಿ ಕುಳಿತಳು. ಅವನ ಕಣ್ಣುಗಳು ತೋರಿಸಿದ ಬುದ್ಧಿವಂತಿಕೆಯ ಮಿಂಚನ್ನು ಮಾಯಾ ಗಮನಿಸಲು ತಪ್ಪಿದಳು. ಬೇರೆ ದಾರಿ ಇಲ್ಲದೆ ಮಾಯಾ ಕಾರನ್ನು ಹತ್ತಿದಳು. ಕಾರು ಹೊರಟಿತು. ಎಸಿ ತಂಪಿನಲ್ಲೂ ಇಬ್ಬರ ನಡುವೆ ಉರಿಯುವಂತಹ ಮೌನ ಆವರಿಸಿತ್ತು. ಮಾಯಾ ಕಿಟಕಿಯ ಮೂಲಕ ಹೊರಗೆ ನೋಡುತ್ತಿರಲು ಸಾಗರ್ ಹಾಗಾಗಿ ಅವಳನ್ನು ಕಡೆಗಣ್ಣಿನಿಂದಲೇ ಗಮನಿಸುತ್ತಲೇ ಕಾರನ್ನು ಚಲಾಯಿಸಿದನು. ಸಾಗರ್, ಇದು ಫ್ಯಾಕ್ಟರಿಗೆ ಹೋಗುವ ದಾರಿಯಲ್ಲವಲ್ಲ, ಇದು ಔಟರ್ಗೆ ಹೋಗುವ ದಾರಿ. ನನ್ನ ಹತ್ತಿರ ಸುಳ್ಳು ಹೇಳಿದ್ಯಾ ಎಂದು ಮಾಯಾ ಆಕ್ರೋಶದಿಂದ ಕಿರುಚಿದಾಗ ಸಾಗರ್ ನಿಧಾನವಾಗಿ, ಇದು ಶಾರ್ಟ್ಕಟ್ ಮಾಯಾ, ಸುಮ್ಮನೆ ಬಾ ಎಂದು ಅವಳನ್ನು ಸಮಾಧಾನ ಪಡಿಸಿದನು. ಸ್ವಲ್ಪ ಸಮಯದ ಪ್ರಯಾಣದ ನಂತರ ಮಾಯಾಳ ಕಾರ್ಖಾನೆಗೆ ಅತ್ಯಂತ ಹತ್ತಿರದಲ್ಲಿದ್ದ ಒಂದು ಹಸಿರಿನಿಂದ ಕೂಡಿದ ಪ್ರದೇಶಕ್ಕೆ ಕಾರ್ ಪ್ರವೇಶಿಸಿತು. ಅಲ್ಲಿ ಬೃಹತ್ ಕಬ್ಬಿಣದ ಬಾಗಿಲುಗಳನ್ನು ಹೊಂದಿದ್ದ ಒಂದು ಪ್ರತ್ಯೇಕ ಮನೆ ಕಾಣಿಸಿತು. ಆಧುನಿಕ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿಸಲಾಗಿದ್ದ ಆ ಮನೆ ನೋಡುವವರನ್ನು ಬೆರಗುಗೊಳಿಸುತ್ತಿತ್ತು. ಕಾರ್ ಆ ಮನೆಯ ಪೋರ್ಟಿಕೋದಲ್ಲಿ ನಿಂತಿತ್ತು. ಮಾಯಾ ಗೊಂದಲದಿಂದ, ಏಕೆ ಇಲ್ಲಿ ನಿಲ್ಲಿಸುತ್ತಿದ್ದೀಯಾ? ಇದು ಯಾರ ಮನೆ ಎಂದು ಕೇಳಿದಳು. ಇಳಿ, ಹೇಳ್ತೀನಿ ಎಂದು ಸಾಗರ್ ಕೆಳಗಿಳಿದು ಅವಳ ಕಡೆಯ ಬಾಗಿಲನ್ನು ತೆರೆದನು. ಮಾಯಾ ಕೆಳಗಿಳಿದು ಆ ಮನೆಯನ್ನು ನೋಡಿದಳು. ಸುತ್ತಲೂ ಸುಂದರವಾದ ತೋಟ, ಒಂದು ಚಿಕ್ಕ ಈಜುಕೊಳ, ಪ್ರಶಾಂತವಾದ ವಾತಾವರಣ. ಸಾಗರ್ ಅವಳಿಗೆ ಒಂದು ಕೀಲಿ ಕೈ ಕೊಟ್ಟನು. ಇದು ಇನ್ಮುಂದೆ ನಮ್ಮ ಮನೆ ಮಾಯಾ. ನಿನ್ನ ಫ್ಯಾಕ್ಟರಿ ಇಲ್ಲಿಂದ ಕೇವಲ 5 ನಿಮಿಷದ ದಾರಿಯಷ್ಟೇ. ನೀನು ಅಲ್ಲೇ ಇರಬೇಕೆಂದು ಆಸೆ ಪಡುತ್ತೀಯಲ್ಲವೇ? ಅದಕ್ಕೆ ಪಕ್ಕದಲ್ಲೇ ಒಂದು ಮನೆ ಕೊಂಡುಕೊಂಡೆ. ಇನ್ಮುಂದೆ ನಿನಗೆ ಟ್ರಾವೆಲ್ ಮಾಡಿ ಸುಸ್ತಾಗುವ ಅಗತ್ಯವಿರುವುದಿಲ್ಲ ಎಂದನು. ಮಾಯಾಗೆ ತಲೆ ಸುತ್ತಿದಂತಾಯಿತು. ಇವನು ಹಠಮಾರಿಯೋ ಅಥವಾ ಪ್ರೀತಿ ತೋರಿಸುವವನೋ ಎಂದು ಅರ್ಥವಾಗಲಿಲ್ಲ. ನನ್ನಿಂದ ನಂಬಲೇ ಸಾಧ್ಯವಾಗುತ್ತಿಲ್ಲ. ಇಷ್ಟೊಂದು ಬೇಗ ಹೇಗೆ ಎಂದಳು. ಸಾಗರ್ ಅಂದುಕೊಂಡರೆ ಯಾವುದನ್ನಾದರೂ ತಕ್ಷಣ ಮುಗಿಸುತ್ತಾನೆ, ಒಳಗೆ ಬಂದು ನೋಡು ಎಂದು ಅವಳನ್ನು ಕರೆದುಕೊಂಡು ಹೋದನು. ಮನೆಯ ಒಳಗೆ ಕಾಲಿಡುತ್ತಿದ್ದಂತೆ ಮಾಯಾ ಇನ್ಮುಂದೆ ಆಶ್ಚರ್ಯಚಕಿತಳಾದಳು. ಪ್ರತಿಯೊಂದು ಕೋಣೆಯೂ ಅವಳಿಗೆ ಇಷ್ಟವಾದ ಬಣ್ಣಗಳಲ್ಲಿ ಅವಳ ರುಚಿಗೆ ತಕ್ಕಂತೆ ಅಲಂಕರಿಸಲ್ಪಟ್ಟಿತ್ತು. ಲಿವಿಂಗ್ ರೂಮ್, ಒಂದು ದೊಡ್ಡ ಗೋಡೆಯಲ್ಲಿ ಮಾಯಾ ಕವಿತೆ ಬರೆಯುತ್ತಿರುವಂತಿರುವ ಒಂದು ಸುಂದರವಾದ ವರ್ಣಚಿತ್ರ ಬಿಡಿಸಲಾಗಿತ್ತು. ಏಕೆ ಸಾಗರ್, ಇದೆಲ್ಲ ಯಾಕೆ? ನಾನು ನಿನ್ನ ಜೊತೆ ಬರಲ್ಲ ಎಂದು ತಿಳಿದು ಇದೆಲ್ಲ ಮಾಡ್ತಾ ಇದೀಯಾ ಎಂದು ಮಾಯಾ ಮೆಲ್ಲನೆಯ ಧ್ವನಿಯಲ್ಲಿ ಕೇಳಲು ಸಾಗರ್ ಅವಳ ಅತ್ಯಂತ ಹತ್ತಿರ ಬಂದು ನಿಂತನು. ಮಾಯಾ, ನೀನು ನನಗೆ ಹಠಮಾರಿಯಾದ ಆಂಗ್ರಿ ಬರ್ಡ್, ಹೌದು.
ಆದರೆ ಆ ಹಕ್ಕಿಗೂ ಒಂದು ಸುಂದರವಾದ ಗೂಡು ಬೇಕಲ್ವೇ? ನಿನ್ನನ್ನು ನನ್ನ ಜೊತೆಯಲ್ಲೇ ಇಟ್ಟುಕೊಳ್ಳಬೇಕೆಂಬುದು ನನ್ನ ಆಸೆ. ಅದಕ್ಕೆ ನಿನ್ನ ಗುರಿ ತಡೆಯಾಗಬಾರದೆಂದೇ ಈ ಏರ್ಪಾಡು. ಇವಾಗ ಹೇಳು, ನಿನ್ನ ಗಂಡ ಈ ಮ್ಯಾಚ್ನಲ್ಲಿ ಗೆದ್ದುಬಿಟ್ಟ ಅಲ್ವೇ ಎಂದು ಕಣ್ಣು ಮಿಟುಕಿಸಿ ಕೇಳಿದನು. ಮಾಯಾ ಅವನನ್ನು ಮುಖ ಸಿಂಡರಿಸಿ ನೋಡಿದಳು. ಆ ಹೊಸ ಮನೆಯ ಸೌಲಭ್ಯ ಯಾವುದನ್ನು ಮಾಯಾ ಗಣನೆಗೆ ತೆಗೆದುಕೊಳ್ಳಲೇ ಇಲ್ಲ. ಸಾಗರ್ ತೋರಿಸಿದ ಆ ಪ್ರೀತಿ ಮತ್ತು ಕಾಳಜಿ ಅವಳಲ್ಲಿ ಆಕ್ರೋಶವನ್ನೇ ಉಂಟು ಮಾಡಿತು. ಸಾಗರ್, ಈ ಮನೆಯನ್ನು ನನಗೆ ತೋರಿಸಿ ನೀನು ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ. ನಿನಗೆ ಸ್ಪಷ್ಟವಾಗಿ ಒಂದು ಮಾತು ಹೇಳ್ತೀನಿ. ನಾನು ನಿನಗೆ ಡೈವರ್ಸ್ ನೀಡಲಿದ್ದೇನೆ. ನನಗೆ ನೀನು ಬೇಡ. ನನ್ನ ಮನಸ್ಸಿನಲ್ಲಿ ವಿಕ್ರಮ್ ಮಾತ್ರ ಇದ್ದಾನೆ. ಅವನನ್ನು ಮದುವೆಯಾಗಿ ಸಂತೋಷವಾಗಿ ಬಾಳಲು ನನ್ನಿಂದ ಸಾಧ್ಯವಾಗದಿರಬಹುದು. ಆದರೆ ಅವನನ್ನೇ ನೆನೆಸಿಕೊಂಡು ನನ್ನ ಕಾಲ ಕಳೆಯುತ್ತೇನೆ. ನಿನ್ನಂಥ ಕೆಟ್ಟವನನ್ನು ವಿಕ್ರಮ್ ಕಾಲಿನ ಧೂಳಿಗೂ ಹೋಲಿಸಲು ಸಾಧ್ಯವಿಲ್ಲ. ಅರ್ಥವಾಯಿತಾ? ಅವನ ಒಳ್ಳೆಯ ಮನಸ್ಸು ನಿನಗೆ ಎಷ್ಟು ಜನ್ಮವೆತ್ತಿದರೂ ಬರುವುದಿಲ್ಲ ಎಂದು ಆಕ್ರೋಶದಿಂದ ಆರ್ಭಟಿಸಿದಳು. ಸಾಗರ್ ಮುಖ ಕಪ್ಪಿಟ್ಟಿತು. ಅವನ ಕಣ್ಣುಗಳು ಕೆಂಪಗಾಗುತ್ತಾ ಅವಳನ್ನು ಸಮೀಪಿಸಿದನು. ಮಾಯಾ ಅದನ್ನು ಕಂಡು ಹೆದರಿದೆ. ಈ ಮನೆಯಲ್ಲಿ ನೀನೇ ಸಂತೋಷವಾಗಿರು. ಅದಕ್ಕಿಂತ ಮುಂಚೆ ನನಗೆ ಡೈವರ್ಸ್ ಕೊಡು. ಬೆಳಿಗ್ಗೆಯೇ ನಾನು ವಕೀಲರ ಹತ್ತಿರ ಮಾತನಾಡಿದ್ದೇನೆ. ಮದುವೆಯಾಗಿ 1 ವರ್ಷವಾಗಬೇಕೆಂದು ಕಾನೂನು ಹೇಳುತ್ತದೆ. ಬೇರೆ ದಾರಿ ಇಲ್ಲ. ಅದಕ್ಕೆ ವಕೀಲರ ಆಫೀಸ್ನಲ್ಲಿ ಇಬ್ಬರು ಮ್ಯೂಚುವಲ್ ಅಗ್ರಿಮೆಂಟ್ ಬರೆದು ಸದ್ಯಕ್ಕೆ ಬೇರೆಯಾಗೋಣ. ಅದಾದ ಮೇಲೆ ನೀನು ಯಾರನ್ನಾದರೂ ಮದುವೆಯಾಗಿ ನಿನ್ನ ಲೈಫ್ ಶುರು ಮಾಡಿಕೊ. ನನಗೆ ಯಾವುದೇ ಅಭ್ಯಂತರವಿಲ್ಲ. ಆದರೆ ನಿನ್ನ ಜೊತೆ ನಾನು ಸೇರಿ ಬಾಳುತ್ತೇನೆ ಎಂದು ಮಾತ್ರ ಹಗಲುಗನಸು ಕಾಣಬೇಡ ಎಂದು ಮಾತುಗಳಿಂದ ಅವನನ್ನು ಚುಚ್ಚಿದಳು. ಅವಳ ಪ್ರತಿಯೊಂದು ಮಾತು ಸಾಗರನ ತಾಳ್ಮೆಯನ್ನು ಪರೀಕ್ಷಿಸಿತು. ತಕ್ಷಣವೇ ಅವಳ ಕುತ್ತಿಗೆಯ ಮೇಲೆ ಕೈಯಿಟ್ಟು ಅವಳನ್ನು ಗೋಡೆಗೆ ಹೊರಗಿಸಿದನು. ಅವಳು ಕುತ್ತಿಗೆ ಇಸುಕುತ್ತಾನೆ ಎಂದು ನಿರೀಕ್ಷಿಸಿದ ವೇಳೆಯಲ್ಲಿ ವಿಕ್ರಮ್ ಹೆಸರನ್ನು ಅವಳು ಉಚ್ಚರಿಸಿದ ಆಕ್ರೋಶದಲ್ಲಿ ಅವಳ ತುಟಿಗಳ ಮೇಲೆ ಆಳವಾದ ಒಂದು ಮುತ್ತನ್ನಿಟ್ಟನು. ಮಾಯಾ ಆಘಾತದಿಂದ ಉಸಿರು ಬಿಗಿ ಹಿಡಿದು ನಿಂತಳು. ಸರಕ್ಕನೆ ಅವಳಿಂದ ದೂರ ಸರಿದವನು ಉಸಿರೆಳೆಯುತ್ತಾ, ವಿಕ್ರಮ್ ಹೆಸರು ಹೇಳಬೇಡ ಎಂದು ನಿನಗೆ 1 ಬಾರಿ ಹೇಳಿದ್ದೆ. ಆದರೆ ಪದೇ ಪದೇ ಆ ಹೆಸರು ಹೇಳಿ ನನ್ನನ್ನು ಕೆರಳಿಸಬೇಡ ಮಾಯಾ. ಪರಿಣಾಮಗಳು ತುಂಬ ಕೆಟ್ಟದ್ದಾಗಿರುತ್ತವೆ. ಅದಾದ ಮೇಲೆ ನಿನಗೆ ಕನ್ಯೆ ಹುಡುಗಿ ಎಂಬ ಹಳೆಯ ಗರ್ವದಿಂದ ತಲೆ ಎತ್ತಿ ಹೊರಗೆ ನಡೆಯಲು ಸಾಧ್ಯವಾಗುವುದಿಲ್ಲ ಎಂದು ಎಚ್ಚರಿಸಿದನು. ಮತ್ತೆ ಅವಳನ್ನು ಸಮೀಪಿಸಿ, ಏಕೆ ನಾನು ಹುಚ್ಚನ ಥರ ಮಾತನಾಡುತ್ತಿದ್ದೇನೆ? ತಾಳಿ ಕಟ್ಟುವುದಕ್ಕಿಂತ ಮುಂಚೆ ತಾನೇ ನೀನು ಕನ್ಯೆ ಹುಡುಗಿ. ಇವಾಗ ನೀನು ನನ್ನ ಹೆಂಡತಿ. ನಿನ್ನನ್ನು ಇನ್ನೂ ಕನ್ಯೆಯಾಗಿ ಇಟ್ಟಿರುವುದೇ ಪಾಪ. ನಿನ್ನನ್ನು ಮುಟ್ಟಲು ನನಗೆ ಎಲ್ಲ ಹಕ್ಕಿದೆ. ನಾವು ನಮ್ಮ ಫಸ್ಟ್ ನೈಟ್ ಇವಾಗಲೇ ಸ್ಟಾರ್ಟ್ ಮಾಡೋಣವೇ? ಸಾರಿ, ಫಸ್ಟ್ ಹಗಲು ಎಂದು ಹುಬ್ಬೇರಿಸಿ ನಕ್ಕನು. ಅವನ ಆ ಮಾತು ಮಾಯಾಳನ್ನು ಕಂಗೆಡಿಸಿತು. ಆದರೆ ಮುಂದಿನ ಕ್ಷಣವೇ ಎಚ್ಚೆತ್ತುಕೊಂಡವಳು ತಡಮಾಡದೆ ತನ್ನ ಮೊಣಕಾಲಿನಿಂದ ಸಾಗರ್ನ ಕೆಳ ಹೊಟ್ಟೆಗೆ ಜೋರಾಗಿ ಗುದ್ದಿದಳು. ಆ ನಿರೀಕ್ಷಿಸದ ಪೆಟ್ಟಿಗೆ ಸಾಗರ್ ಕಂಗೆಟ್ಟು ಮುದುಡಿಕೊಂಡು ಅಲ್ಲೇ ಮಂಡಿ ಊರಿ ಕುಳಿತನು. ಅವನನ್ನು ಅಲ್ಲೇ ತಡೆ ಹಿಡಿದು ಮಾಯಾ ಮಿಂಚಿನ ವೇಗದಲ್ಲಿ ಆ ಮನೆಯಿಂದ ಹೊರಗೆ ಓಡಿದಳು. ಅವನು ಹೇಳಿದಂತೆಯೇ 5 ನಿಮಿಷದ ದಾರಿಯಲ್ಲಿ ಅವಳ ಫ್ಯಾಕ್ಟರಿ ಕಾಣಿಸಲು ಏನನ್ನೂ ಯೋಚಿಸದೆ ಉಸಿರು ಬಿಗಿ ಹಿಡಿದು ತನ್ನ ಕಾರ್ಖಾನೆಯೊಳಗೆ ಪ್ರವೇಶಿಸಿ ತಪ್ಪಿಸಿಕೊಂಡಳು. ಅಲ್ಲಿ ಉದ್ಯೋಗಿಗಳು ಅವಳನ್ನು ನೋಡಿ ಗಾಬರಿಗೊಳ್ಳಲು ಅವಳು ಯಾವುದರ ಬಗ್ಗೆಯೂ ತಲೆಕೆಡಿಸಿಕೊಳ್ಳದೆ ತನ್ನ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡಳು. ಮತ್ತೊಂದೆಡೆ ಆ ಹೊಸ ಮನೆಯ ಸೋಫಾದಲ್ಲಿ ಕೆಳಹೊಟ್ಟೆಯನ್ನು ಹಿಡಿದುಕೊಂಡು ವಾಲಿ ಬಿದ್ದನು ಸಾಗರ್. ನೋವಿನಿಂದ ಅವನ ಮುಖ ನರಳುತ್ತಿದ್ದರೂ ಅವನ ಮನಸ್ಸಿನಲ್ಲಿ ಮಾಯಾಳ ಆ ಹಠ ಮತ್ತು ಅವಳು ತನ್ನನ್ನು ಹಲ್ಲೆ ಮಾಡಿದ ವೇಗ ಒಂದು ರೀತಿಯ ಆಕ್ರೋಶವನ್ನು ಇನ್ನಷ್ಟು ಹೆಚ್ಚಿಸಿತು. ಮಾಯಾ, ನೀನು ನನ್ನನ್ನು ಬಿಟ್ಟು ಅಷ್ಟು ಬೇಗ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ನೋವಿನಲ್ಲಿ ಗೊಣಗಿದನು ಸಾಗರ್. ಅದೇ ಸಮಯದಲ್ಲಿ ವಿಕ್ರಮ್ ತನ್ನ ಕಚೇರಿಯೊಳಗೆ ಪ್ರವೇಶಿಸಿದಾಗ ಅವನ ಕಾಲುಗಳು ನೆಲಕ್ಕೆ ತಾಕುತ್ತಿರುವುದನ್ನೇ ಅವನು ಊಹಿಸಲು ಸಾಧ್ಯ ಇರಲಿಲ್ಲ. ಬೆಳಿಗ್ಗೆಯಿಂದ ಅವನು ನೆರಳಿನಂತೆ ಹಿಂಬಾಲಿಸಿದ ಯಾಶಿಕಾಳ ರಹಸ್ಯ ಅವನ ಆತ್ಮವನ್ನೇ ನಡುಗಿಸಿತ್ತು. ಆ ಅಪಾರ್ಟ್ಮೆಂಟ್ ಒಳಗೆ ಅವನು ಅಡಗಿದ್ದು ಕಂಡ ದೃಶ್ಯಗಳು
ಯುವರಾಜ್ ಮೇಲಿನ ಅವನ ದೃಷ್ಟಿಕೋನವನ್ನೇ ಸಂಪೂರ್ಣವಾಗಿ ಬದಲಾಯಿಸಿದ್ದವು. ಅಲ್ಲಿ ವೆನಿಲ್ಲಾ ಹೂವಿನಂತಿದ್ದ ಆ ಹುಡುಗಿ ಒಂದು ಸಣ್ಣ ಮಗುವಿನಂತೆ ಯುವರಾಜ್ನ ಕೈಗಳಲ್ಲಿ ಅಭಯ ಪಡೆಯುತ್ತಿದ್ದಳು. ಅವಳ ಕಣ್ಣುಗಳು ಭಯದಿಂದ ಅಲ್ಲಿ ಇಲ್ಲಿ ಅಲೆಯುತ್ತಿರಲು ಯುವರಾಜ್ ಅವಳನ್ನು ತಾಯಿಯಂತೆ ಅಪ್ಪಿಕೊಂಡಿದ್ದನು. ಆ ಶಾಂತಿಯನ್ನು ಕದಡುವ ರೀತಿಯಲ್ಲಿ ಅಲ್ಲಿಗೆ ಬಂದ ಯಾಶಿಕಾ ಹೇಳನವಾಗಿ ಮಾತನಾಡಲು ಪ್ರಾರಂಭಿಸಿದಳು. ಇಲ್ಲಿ ನೋಡು ಯುವ, ಇದುವರೆಗೆ ನಿನ್ನ ಮಾತಿಗೆ ಬದ್ಧಳಾಗಿದ್ದೆ. ಈ ಹುಚ್ಚಿಯನ್ನು ನೋಡಿಕೋ ಎಂದೆಯಲ್ಲ, ಅದನ್ನು ಕೇಳಿದೆ ಅನ್ನುವಾಗ ಯಾಶಿಕಾ ಹುಚ್ಚಿ ಎಂಬ ಪದವನ್ನು ಹೇಳಿ ಮುಗಿಸುವುದರೊಳಗೆ ಯುವರಾಜನ ಮುಖ ಆಕ್ರೋಶದಿಂದ ಕೆಂಪಗಾಯಿತು. ಹಲ್ಲು ಕಡಿಯುತ್ತಾ ಮುನ್ನುಗ್ಗಿದ ಯುವರಾಜ್ ಯಾಶಿಕಾಳ ಕೆನ್ನೆಗೆ ಜೋರಾಗಿ ಒಂದು ಏಟು ನೀಡಿದನು. ಕೊಂದು ಹಾಕುತ್ತೇನೆ. ಇನ್ನೊಂದು ಬಾರಿ ನನ್ನ ವೆನಿಲ್ಲಾಳನ್ನು ಹುಚ್ಚಿ ಎಂದು ಕರೆದರೆ ನಿನ್ನನ್ನು ಖಂಡಿತ ಕೊಲ್ಲುತ್ತೇನೆ ಎಂದು ಗರ್ಜಿಸಿದನು. ಅವಳ ಈ ಸ್ಥಿತಿಗೆ ಕಾರಣವೇ ನೀನು. ಸಂತೋಷವಾಗಿ ಬಾಳಬೇಕಿದ್ದ ಒಂದು ಹುಡುಗಿಯ ಜೀವನವನ್ನು ಹಾಳು ಮಾಡಿದವಳು ನೀನು. ಅದಕ್ಕೆ ಸಿಗಬೇಕಾದ ಶಿಕ್ಷೆಯನ್ನು ಇದುವರೆಗೆ ನೀನು ಅನುಭವಿಸಿದ್ದು ತುಂಬ ಕಡಿಮೆ. ಇನ್ಮುಂದೆ ನಿನಗೆ ನಿಜವಾದ ಶಿಕ್ಷೆ ಏನೆಂದು ತೋರಿಸಲಿದ್ದೇನೆ. ಇದುವರೆಗೆ ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ಮಾತ್ರ ನೀನು ವೆನಿಲ್ಲಾಳನ್ನು ನೋಡಿಕೊಳ್ಳುತ್ತಿದ್ದೆ. ಆದರೆ ಇನ್ಮುಂದೆ ಹಾಗಲ್ಲ. 24 ಗಂಟೆಯೂ ನೀನು ಅವಳನ್ನು ನೋಡಿಕೊಳ್ಳಬೇಕು ಎಂದು ಆಜ್ಞಾಪಿಸಿದನು. ವಿಕ್ರಮ್ಗೆ ತೀವ್ರ ಆಘಾತವಾಯಿತು. ಯಾಶಿಕಾ ತನ್ನ ಕೆನ್ನೆ ಹಿಡಿದುಕೊಂಡು ಕಿರುಚಿದಳು. ಲೇ ಯುವ, ನಿನಗೇನು ಹುಚ್ಚ? ಈಗಾಗಲೇ ಬೆಳಿಗ್ಗೆ ವಿಕ್ರಮ್ ಮಾವ ನಾನು ಆಫೀಸ್ಗೆ ಬರುತ್ತಿಲ್ಲ, ಎಲ್ಲೋ ಏನೋ ಮಾಡುತ್ತಿದ್ದೇನೆ ಎಂದು ಅನುಮಾನದಿಂದ ಕೇಳಿದರು. ಇವಾಗ 24 ಗಂಟೆ ಎಂದರೆ ನಾನು ಮನೆಗೂ ಹೋಗಲು ಸಾಧ್ಯವಿಲ್ಲವೇ? ನಿನ್ನ ಆ ರಾಜಕಥೆಯನ್ನೆಲ್ಲ ಬೇರೆಯವರ ಹತ್ತಿರ ಇಟ್ಟುಕೋ. ನನ್ನಿಂದ ಇಷ್ಟೊಂದನ್ನು ನಿಭಾಯಿಸಲು ಸಾಧ್ಯವಿಲ್ಲ. ಇವಳಿಗೆ ಹುಷಾರಿಲ್ಲ ಎಂದರೆ ನೀನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗು, ಅವಳ ಜೊತೆಯಲ್ಲೇ ಇರು. ಅದಕ್ಕೂ ನಿನಗೆ ಕಷ್ಟವೆನಿಸಿದರೆ ನೀನೇ ಬೇಕಾದರೆ ಅವಳಿಗೆ ತಾಳಿ ಕಟ್ಟಿ ನಿನ್ನ ಹೆಂಡತಿಯನ್ನಾಗಿ ಮಾಡಿಕೊ. ಆವಾಗ ಕಷ್ಟ ತಿಳಿಯುವುದಿಲ್ಲ ಎಂದು ಅಹಂಕಾರದಿಂದ ನಕ್ಕಳು. ಅವಳ ಮಾತಿನಲ್ಲಿದ್ದ ಸೊಕ್ಕು ಯುವರಾಜನ ತಾಳ್ಮೆಯನ್ನು ಪರೀಕ್ಷಿಸಿತು. ಮರುಕ್ಷಣವೇ ಅವಳ ಹೊಟ್ಟೆಗೆ ಬಲವಾದ ಒಂದು ಒದೆ ನೀಡಿದನು. ಹ್ ಎಂದು ಚೀರಾಡುತ್ತಾ ಹೊಟ್ಟೆ ಹಿಡಿದುಕೊಂಡು ನೆಲದ ಮೇಲೆ ಮುದುಡಿಕೊಂಡು ಬಿದ್ದಳು ಯಾಶಿಕಾ. ಯುವರಾಜ್ ಅವಳ ಹತ್ತಿರ ಬಾಗಿ ಆಕ್ರೋಶದಿಂದ ಮಾತನಾಡಿದನು. ಇಲ್ಲಿ ನೋಡು ಯಾಶಿಕಾ, ವೆನಿಲ್ಲಾ ನನ್ನ ಪ್ರಾಣ ಸ್ನೇಹಿತೆ. ನಮ್ಮ ಸ್ನೇಹ ಕಳಂಕವಿಲ್ಲದ್ದು. ಅವಳಿಗೆ ಎಂತಹ ಜೀವನವನ್ನು ರೂಪಿಸಿಕೊಡಬೇಕೆಂದು ನಾನು ಕನಸು ಕಂಡಿದ್ದೆ ಎಂದು ನಿನಗೆ ಗೊತ್ತೇ? ಆದರೆ ಎಲ್ಲವನ್ನು ಹಾಳು ಮಾಡಿ ಇಂದು ಸೊಕ್ಕಿನಿಂದ ವರ್ಮನ್ ವಂಶದ ವಾರಸುದಾರಳು ಎಂದು ಸುತ್ತಾಡುತ್ತಿದ್ದೀಯಾ? ಏಯ್, ನನ್ನ ವೆನಿಲ್ಲಾಗೆ ಹಳೆಯ ಸ್ಥಿತಿ ಬರುವವರೆಗೆ ನೀನು ನನ್ನ ದಾಸಿ. ಅವಳ ಎಲ್ಲ ಕೆಲಸಗಳನ್ನು ನೀನೇ ಮಾಡಬೇಕು ಅನ್ನುತ್ತಾ ಸಣ್ಣ ವಿರಾಮದ ನಂತರ ಅವನು ಪ್ರಕಟಿಸಿದ ಆ ನಿರ್ಧಾರ ಯಾಶಿಕಾಳನ್ನು ಬೆಚ್ಚಿ ಬೀಳಿಸಿತು. ನಾಳೆ ಬೆಳಿಗ್ಗೆ ನಿನಗೂ ನನಗೂ ಮದುವೆ. ಅದನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ. ಅದಾದ ಮೇಲೆ ನೀನು ಮತ್ತು ನಾನು ಇದೇ ಮನೆಯಲ್ಲಿ ವೆನಿಲ್ಲಾ ಜೊತೆಯಲ್ಲೇ ಇರಲಿದ್ದೇವೆ. ಆವಾಗ 24 ಗಂಟೆಯೂ ಅವಳನ್ನು ನೀನೇ ತಾನೇ ನೋಡಿಕೊಳ್ಳಬೇಕು. ಇದು ನಿನಗೆ ನಾನು ನೀಡುವ ಅತಿ ದೊಡ್ಡ ಶಿಕ್ಷೆ. ಮದುವೆಯಾದರೂ ಗಂಡನಿಂದ ಯಾವುದೇ ಪ್ರಯೋಜನವಿಲ್ಲದೆ, ಕನ್ಯತ್ವ ಕಳೆಯದೆ, ತಾಯ್ತನ ಪಡೆಯದೆ ನೀನು ಒಬ್ಬ ಕೆಲಸದಾಕೆಯಾಗಿ ಮಾತ್ರ ಇರಬೇಕು. ನಿನ್ನ ಪರಿಸ್ಥಿತಿಯನ್ನು ನೆನೆದು ದಿನವೂ ನೊಂದು ನೊಂದು ಸಾಯಬೇಕು. ಅದೊಂದೇ ನಿನಗೆ ನಾನು ನೀಡುವ ಶಿಕ್ಷೆ ಎಂದು ಅವನು ಆಕ್ರೋಶದಿಂದ ಕಿರುಚಿದ್ದು ವಿಕ್ರಮ್ನ ಕಿವಿಯಲ್ಲಿ ಇನ್ನೂ ಮಾರ್ದನಿಸುತ್ತಲೇ ಇತ್ತು. ತನ್ನ ಕ್ಯಾಬಿನ್ನಲ್ಲೇ ಕುಳಿತಿದ್ದ ವಿಕ್ರಮ್ ತೀವ್ರ ಆಲೋಚನೆಯಲ್ಲಿದ್ದನು. ಆ ಹುಡುಗಿಯನ್ನು ಎಲ್ಲೋ ನೋಡಿದ ನೆನಪಿದೆಯಲ್ಲ, ಆದರೆ ಯಾರೆಂದು ಸರಿಯಾಗಿ ತಿಳಿಯುತ್ತಿಲ್ಲವಲ್ಲ. ಯುವರಾಜ್ಗೆ ಯಾವುದೋ ಒಂದು ಕಾರಣಕ್ಕಾಗಿ ಯಾಶಿಕಾ ಹೆದರುತ್ತಿದ್ದಾಳೆ. ಆ ರಹಸ್ಯವನ್ನು ನಾನು ಕಂಡು ಹಿಡಿಯಲೇಬೇಕು. ಆದರೆ ಯುವರಾಜ್ ಅವಳನ್ನು ಮದುವೆಯಾಗಲು ತೆಗೆದುಕೊಂಡ ನಿರ್ಧಾರ ತುಂಬ ತಪ್ಪು. ಅವಳಂಥವಳಿಗಾಗಿ ಅವನ ಜೀವನ ಹಾಳಾಗಬಾರದು. ಯುವರಾಜ್ ಬಂದ ತಕ್ಷಣ ಇದರ ಬಗ್ಗೆ ಅವನ ಹತ್ತಿರ ನೇರವಾಗಿ ಮಾತನಾಡಲೇಬೇಕು ಎಂದು ವಿಕ್ರಮ್ ತನ್ನೊಳಗೆ ನಿಶ್ಚಯಿಸಿಕೊಂಡನು. ಈ ಕತೆ ಇನ್ನು ಮುಂದುವರಿಯುವುದು. ಥ್ಯಾಂಕ್ ಯು ಸೋ ಮಚ್.